टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತ ಭಾರೀ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಮನೆ ರಸ್ತೆಗಳು ಕೂಡ ಈಗಾಗಲೇ ಜಲಾವೃತವಾಗಿದೆ. ಇದರಿಂದ ಸಾಕಷ್ಟು ಕಡೆ ಜನರು ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಒಳಭಾಗಕ್ಕೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿದೆ. ಏನೋ ಪ್ರತಿನಿತ್ಯ ಪ್ರಾಕ್ಟೀಸ್ಗೆ ಬರುವಂಥ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆಯನ್ನು ಕೂಡ ಉಂಟು ಮಾಡಿದೆ. ನನ್ನ ಹಿಂಭಾಗಕ್ಕೆ ನೋಡ್ತಾ ಇದ್ದರೆ ಕ್ರೀಡಾಂಗಣದ ಒಳಭಾಗಕ್ಕೂ ಕೂಡ ದೊಡ್ಡ ಮಟ್ಟಿಗೆ ನೀರು ಕೂಡ ನುಗ್ಗಿದೆ. ಅದೇ ರೀತಿಯಾಗಿ ಕ್ರೀಡಾಂಗಣದ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ನಿನ್ನೆ ಸುರಿದಂಥ ಭಾರೀ ಮಳೆ ಸಾಕಷ್ಟು ಅವಾಂತರವನ್ನು ಬೆಂಗಳೂರಿನ ಹಲವೆಡೆ ಸೃಷ್ಟಿ ಮಾಡಿ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ಒಂದು ಕಡೆ ನಿರ್ಮಾಣವಾದರೆ, ಮತ್ತೊಂದೆಡೆ ಮಳೆಯ ಒಂದು ಆರ್ಭಟದಿಂದ ಕಂಠೀರವ ಕ್ರೀಡಾಂಗಣದ ಒಳಭಾಗಕ್ಕೂ ಕೂಡ ನೀರು ನುಗ್ಗಿ ಒಂದು ಕಡೆ ಪ್ರಮುಖ ದ್ವಾರಗಳು ಕೂಡ ಈಗಾಗಲೇ ಬಂದಾಗಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದರೆ ನಿನ್ನೆ ಸುರಿದಿರುವಂಥ ಮಳೆಗೆ ಸಾಕಷ್ಟು ಕಡೆ ಅವಾಂತರ ಸೃಷ್ಟಿಯಾಗಿ ಜನರು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕಂಠೀರವ ಕ್ರೀಡಾಂಗಣ ಎಂದೇ ಕಂಠೀರವ ಕ್ರೀಡಾಂಗಣದ ಒಳಭಾಗದಲ್ಲೂ ಕೂಡ ಈಗಾಗಲೇ ನೀರು ನಿಂತಿರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಇದರಿಂದ ಈ ಕ್ರೀಡಾಂಗಣ ಒಳಭಾಗ ಬರ್ಲಿಕ್ಕೆ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಇದರಿಂದ ಕ್ರೀಡಾಪಟುಗಳು ಪ್ರತಿನಿತ್ಯ ಪ್ರಾಕ್ಟೀಸಿಗೆ ಬರ್ತಾ ಇದ್ರು, ಅವರು ಕೂಡ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಿನ್ನೆ ಸುರಿದಂಥ ಭಾರೀ ಮಳೆಗೆ ಬೆಂಗಳೂರಿನ ಸಾಕಷ್ಟು ಭಾಗದಲ್ಲಿ ರಸ್ತೆ ಮನೆ ಜಲಾವೃತವಾಗಿದೆ. ಅದೇ ರೀತಿಯಾಗಿ ಕ್ರೀಡಾಂಗಣದ ಒಳಭಾಗಕ್ಕೂ ನೀರು ನುಗ್ಗಿ ಕ್ರೀಡಾಪಟುಗಳು ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕೆಂದರೆ ಈ ಒಂದು ಪ್ರಮುಖ ದ್ವಾರಗಳಿಂದ ಕಂಠೀರವ ಕ್ರೀಡಾಂಗಣದ ಪ್ರಮುಖ 3-4 ದ್ವಾರಗಳಲ್ಲಿ 2 ದ್ವಾರಗಳು ಸಂಪೂರ್ಣವಾಗಿ ನೀರಿನ ಜಲಾವೃತವಾಗಿದೆ. ಇದರಿಂದ ಪರದಾಡುವಂಥ ಸ್ಥಿತಿ ಕ್ರೀಡಾಪಟುಗಳಿಗೆ ಕೂಡ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು.